ಮೂರು ದಿನದ ಆಕ್ರಮಣ ಸೇನೆಯ 10 ಯಶೋಗಾಥೆ. ಕಳೆದ 3 ದಿನಗಳಲ್ಲಿ ಭಾರತೀಯ ಸೇನೆ ಹಲವಾರು ರೀತಿಯ ಕೌಂಟರ್ಗಳನ್ನು ನೀಡಿದ್ದು ಭಾರತೀಯ ಸೇನೆಯ 10 ಸಾಧನೆ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರನ್ನ ಸಂಹಾರ ಮಾಡಲಾಗಿದೆ. ಹೌದು, ಉಗ್ರರನ್ನ ಸದೆ ಬಡಿಯುವಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದು 9 ಉಗ್ರರ ತಾಣಗಳು ಧ್ವಂಸಗೊಂಡಿವೆ. ಇದರಲ್ಲಿ ಅಜ್ಮಲ್ ಕಸಬ್, ಡೇವಿಡ್ ಹೆಡ್ಲಿ ಟ್ರೈನಿಂಗ್ ಪಡೆದ ಉಗ್ರ ನೆಲೆಗಳು ಕೂಡ ಸೇರಿದ್ದು ಕಂದಹಾರ್ ವಿಮಾನ ಹೈಜಾಕ್ ಮಾಸ್ಟರ್ ಮೈಂಡ್ ಯೂಸುಫ್ ಅಜರ್, ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಸೇರಿ 100 ಉಗ್ರರು ಹತರಾಗಿದ್ದಾರೆ. 35ರಿಂದ 40 ಪಾಕ್ ಯೋಧರು ಹತರಾಗಿದ್ದು 3 ದಿನದ ಮಿಷನ್ ಪಾಕ್ ಭಯೋತ್ಪಾದಕರ ಮೇಲೆ ಭಾರತದ ಆಕ್ರಮಣಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಇನ್ನು ಇಡೀ ವಿಶ್ವವೇ ಭಾರತದ ಹೋರಾಟಕ್ಕೆ ಸೈ ಎಂದಿದ್ದು ಪಾಕ್ನೊಳಗೆ ನುಗ್ಗಿ ಉಗ್ರರಿಗೆ ನರಕ ದಾರಿ ತೋರಿಸಿದೆ ಭಾರತೀಯ ಸೇನೆ. ಸೇನೆಯ 10 ಯಶೋಗಾಥೆ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಆಪರೇಷನ್ ಸಿಂಧೂರ. 100ಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದ್ದು 100ಕ್ಕೂ ಹೆಚ್ಚು ಸೈನಿಕರು ಹತರಾಗಿದ್ರೆ ಪಾಕಿಸ್ತಾನದ 40 ಸೈನಿಕರು ಕೂಡ ಹತರಾಗಿದ್ದಾರೆ. 3 ದಿನದ ಆಕ್ರಮಣದಲ್ಲಿ ಸೇನೆಯ 10 ಯಶೋಗಾಥೆಯನ್ನ ಗಮನಿಸಬಹುದು ನೀವು. ಪಾಕಿಸ್ತಾನದ 40 ಸೈನಿಕರು ಹತರಾಗಿದ್ರೆ 9 ಭಯೋತ್ಪಾದಕ ನೆಲೆಗಳು ಧ್ವಂಸವಾಗಿವೆ. ಭಯೋತ್ಪಾದನೆಯನ್ನ ಪಾಕಿಸ್ತಾನ ಪೋಷಿಸ್ತಾ ಇದೆ. ಉಗ್ರರ ಅಡಗುತಾಣವೇ ಪಾಕಿಸ್ತಾನವಾಗಿದೆ. ಅಂತ 9 ನೆಲೆಗಳನ್ನ ಭಯೋತ್ಪಾದಕರ 9 ನೆಲೆಗಳನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಮರ್ಕಜ್ ಸುಬಾನ್ ಅಲ್ಹಾವ್ ಮುರಿದಕ್ಕೆ ಅಂದ್ರೆ ಭಯೋತ್ಪಾದಕರ ಅಡಗುತಾಣ, ಇದನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದ್ದು ಪಾಕ್ ಪತರುಗುಟ್ಟಿ ಹೋಗುವಂತೆ ಮಾಡಿತ್ತು. ಸೈಯದ್ನ ಬಿಲಾಲ್ ಕ್ಯಾಂಪ್, ಗುಲ್ಪುರ ಕ್ಯಾಂಪ್ ಇದನ್ನು ಕೂಡ ಭಾರತೀಯ ಸೇನೆ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಮೆಹಮೂನಾ ಜೋಯಾ, ಸವಾಯ್ ನಾಲಾ ಕ್ಯಾಂಪ್ ಅನ್ನು ಕೂಡ ಭಾರತೀಯ ಸೇನೆ ಉಡೀಸ್ ಮಾಡಿದ್ದು ಕಳೆದ 3 ದಿನದಲ್ಲಿ ಭಾರತೀಯ ಸೇನೆಯ 10 ಹಲವು ಸಾಧನೆಯನ್ನ ಗಮನಿಸಬಹುದು. ಬರ್ನಾಲಾ ಅಬ್ಬಾಸ್ ಕ್ಯಾಂಪ್ ಅನ್ನು ಕೂಡ ಭಾರತೀಯ ಸೇನೆ ಉಡೀಸ್ ಮಾಡಿದ್ದು ಒಟ್ಟಾರೆಯಾಗಿ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನ ಪತರುಗುಟ್ಟುವಂತೆ ಮಾಡಿದೆ. ಭಯೋತ್ಪಾದಕರ ಅಡಗು ತಾಣವನ್ನ ಧ್ವಂಸಗೊಳಿಸಿದೆ. ಇನ್ನು ಮುಖ್ಯವಾಗಿ ಲಷ್ಕರ್ ಎ ತೊಯ್ಬಾದ ಮುದಾಸಿರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಲಷ್ಕರ್ ಎ ತೊಯ್ಬಾದ ಮುದಾಸಿರ್ನನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಸೇನೆಯ 10 ಯಶೋಗಾಥೆಯನ್ನ ಗಮನಿಸಬಹುದು. ಕಳೆದ 3 ದಿನಗಳಲ್ಲಿ ಭಾರತೀಯ ಸೇನೆ ಏನೆಲ್ಲ ಆಕ್ರಮಣ ಮಾಡಿದೆ, ಯಾವ ರೀತಿಯಾಗಿ ಪಾಕಿಸ್ತಾನ ನಡುಗುವಂತೆ ಮಾಡಿದೆ ಅನ್ನುವಂಥದ್ದನ್ನ, ಜೈಷ್ ಉಗ್ರ ಸಂಘಟನೆಯ ಹಫೀಜ್ ಮೊಹಮ್ಮದ್ನನ್ನು ಕೂಡ ಹತ್ಯೆ ಮಾಡಲಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಕಂದಹಾರ್ ವಿಮಾನ ಹೈಜಾಕ್ ಮಾಸ್ಟರ್ ಮೈಂಡ್ ಯೂಸುಫ್ ಅಜರ್ನನ್ನು ಕೂಡ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಕಂದಹಾರ್ ವಿಮಾನ ಹೈಜಾಕ್ ಮಾಡಿದ್ದಂತಹ ವ್ಯಕ್ತಿಯನ್ನು ಕೂಡ ಭಾರತೀಯ ಸೇನೆ ಆತನನ್ನ ಹತ್ಯೆ ಮಾಡಿದ್ದು ಪಾಕ್ನ 6 ವಾಯು ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿತ್ತು ಭಾರತ. ಪಾಕ್ನ ಒಟ್ಟು 6 ವಾಯು ನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದ್ದು ಧ್ವಂಸಗೊಳಿಸಿದೆ. ನೂರ್ ಖಾನ್ ವಾಯುನೆಲೆ, ಮುರಿ ವಾಯುನೆಲೆ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿತ್ತು. ಜೊತೆಗೆ ರಫಿಕಿ ವಾಯುನೆಲೆ, ಜಾಕೋಬಾಬದ್ ವಾಯುನೆಲೆ, ಒಟ್ಟು 6 ವಾಯುನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದ್ದು. ಯಾವೆಲ್ಲ ವಾಯುನೆಲೆ ಅನ್ನುವಂಥದ್ದನ್ನ ಒಂದೊಂದಾಗಿ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಮುಷಾಫ್ ಬೊಲಾರಿ ವಾಯುನೆಲೆ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದ್ದು 3 ದಿನದ ಆಕ್ರಮಣದಲ್ಲಿ ಸೇನೆ 10 ಹಲವಾರು ಸಾಧನೆಯನ್ನ ಮಾಡಿದೆ. ಭಾರತೀಯ ಸೇನೆ ವಾಯುನೆಲೆಗಳನ್ನು ಕೂಡ ಅಟ್ಯಾಕ್ ಮಾಡಿದ್ದು, ಉಗ್ರರ ಅಡಗು ತಾಣಗಳನ್ನು ಕೂಡ ಉಡೀಸ್ ಮಾಡಿದ್ದು, ಮೇನ್ ಮಾಸ್ಟರ್ ಮೈಂಡ್ ಉಗ್ರರನ್ನು ಕೂಡ ಹತ್ಯೆ ಮಾಡಿದೆ. ಲಾಹೋರ್ ವಿಮಾನದ ನಿಲ್ದಾಣದಲ್ಲಿದ್ದ ರಾಡರ್ನನ್ನು ಕೂಡ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಹೀಗೆ ಒಂದೊಂದೇ ಭಾರತೀಯ ಏಟಿಗೆ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಭಾರತದ ನೌಕಾ ಸೇನೆಗೆ ಕರಾಚಿ ಬಂದರನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಭಾರತೀಯ ನೌಕಾ ಸೇನೆ ಕರಾಚಿ ಬಂದರನ್ನ ಟಾರ್ಗೆಟ್ ಮಾಡಿದ್ದು ಪಾಕ್ನ 3 ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. 3 ಯುದ್ಧ ವಿಮಾನಗಳನ್ನ, ಅದರಲ್ಲೂ ಪಾಕಿಸ್ತಾನದ 3 ಯುದ್ಧ ವಿಮಾನಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದ್ದು ಉಗ್ರರನ್ನ ಸದೆ ಬಡಿಯುವಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ, ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿದೆ. ಕೆಲವು ಮಾಸ್ಟರ್ ಮೈಂಡ್ ಉಗ್ರರನ್ನು ಕೂಡ ಭಾರತೀಯ ಸೇನೆ ಹತ್ಯೆ ಮಾಡಿದ್ದು ಪಾಕ್ನ 3 ಯುದ್ಧ ವಿಮಾನಗಳನ್ನು ಕೂಡ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಒಟ್ಟಾರೆಯಾಗಿ 3 ದಿನದ ಆಕ್ರಮಣದಲ್ಲಿ ಭಾರತೀಯ ಸೇನೆ 10 ಸಾಧನೆಗಳನ್ನ ಮಾಡಿದ್ದು ಪಾಕ್ನ 3 ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸಿದೆ.